ಅಲ್ಲ ಸರ್, ಎಮ್.ಎಲ್.ಎ ವಿರೋಧಿಗಳೆಲ್ಲ ಒಂದೇ ಕಡೆ ಸೇರಿದ್ದೀರಾ ಅಂತ. ಯಾವ ವಿರೋಧಿಗಳು? ಮುಂಜೇಗೌಡರು ವಿರೋಧಿ. ನಾವು ವಿರೋಧಿ ಅಲ್ವಲ್ಲ. ನಮ್ಮ ನೋಡಿ, ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು ನಮ್ಮ ಪಕ್ಷದಲ್ಲಿ ಹಿರಿಯರು, ನಮ್ಮ ನಾಯಕರು. ಶಿವಕುಮಾರ್ ಅವರು ರಾಜಕೀಯವಾಗಿ ಅವ್ರು ಬೇರೆ ಪಕ್ಷ, ನಾನು ಬೇರೆ ಪಕ್ಷ. ನನ್ನ ಕಾಂಗ್ರೆಸ್ಸು ಅವರು ಅಲಿಯನ್ಸ್ ಅಂತ ಗೊತ್ತಿಲ್ಲ, ಯಾವುದೋ ಇದೆ ಅವ್ರದ್ದು ಇಂಡಿಪೆಂಡೆಂಟು. ಆದರೆ ಇವತ್ತು ಯಾವುದೋ ಕಾರ್ಯಕ್ರಮ ಬಂದಿದ್ರಿ, ಅವರು ಅಲ್ಲಿ ಚೀಫ್ ಗೆಸ್ಟು, ನಾವು ಅಲ್ಲಿ ಚೀಫ್ ಗೆಸ್ಟು. ಬನ್ನಿ ಕಾಫಿ ಕುಡೀರಿ ಅಂದರು, ಬನ್ನಿ ಕಾಫಿ ಕುಡೀರಿ ಅಂದರು. ಸರ್ ಕಾಫಿ ಕೊಡೋಣ ಅಂತ ಬಂದ್ವಿ, ಕಾಫಿ ಕೊಟ್ಟರು, ಕುಡ್ಕೊಂಡು ಹೋಗ್ತಾಯಿದ್ರು. ಮೋದಿ ನಿವಾಸದಲ್ಲಿ. ಮೋದಿ ನಿವಾಸ ರೀ, ಇದು ಭಾರತ ದೇಶ ರೀ, ಭಾರತ ದೇಶ. ನಿಮ್ಮ ಮನೆಗೆ ಕಾಫಿ ಕರೆ ಬರ್ತೀನಿ, ಗೌಡ್ರ ಮನೆ ಕರೆದು ಕಾಫಿ ಹೋಗ್ತೀನಿ, ಯಾರ ಕರೆದ್ರೂ ಹೋಗ್ತೀನಿ ರೀ. ಭಾರತ ದೇಶ ಇದು. ಕಾಫಿ ಟೀ ಕುಡಿಯೋದಕ್ಕೆ, ತಿಂಡಿ ಕುಡಿಯೋದಕ್ಕೆ ಮೋದಿ ನಿವಾಹನ ಆಗಲಿ, ವಾಜಪೇಯಿ ನಿವಾಹನ ಆಗಲಿ, ಸೋನಿಯಾ ಗಾಂಧಿ ನಿವಾಹನ ಆಗಲಿ, ದೇವೇಗೌಡ ನಿವಾಹನ ಆಗಲಿ, ಎಲ್ಲಿ ಕರೀಲಿ ಬರ್ತೀನಿ. ಫ್ರೀ ಬರ್ಡ್. ಅಲ್ಲ ಸರ್, ಎಮ್.ಎಲ್.ಎ ವಿರೋಧಿಗಳೆಲ್ಲ ಒಂದೇ ಕಡೆ ಸೇರಿದ್ದೀರಾ ಅಂತ. ಯಾವ ವಿರೋಧಿಗಳು? ಮುಂಜೇಗೌಡರು ವಿರೋಧಿ. ನಾವು ವಿರೋಧಿ ಅಲ್ವಲ್ಲ. ನಮ್ಮ ನೋಡಿ, ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು ನಮ್ಮ ಪಕ್ಷದಲ್ಲಿ ಹಿರಿಯರು, ನಮ್ಮ ನಾಯಕರು. ನಾವು ಯಾವುದೇ ಕಾರಣ ವಿರೋಧಿ ಅಲ್ಲ. ಅವ್ರು ನಮ್ಮ ಪಕ್ಷ ಶಾಸಕರು, ನಾವು ಶಾಸಕ. ಆದರೆ ಡಿ ವಿಜಯಕುಮಾರ್ ನನ್ನ ಸ್ನೇಹಿತ. ಯಾವುದೋ ಕಾರ್ಯಕ್ರಮಕ್ಕೆ, ಪ್ರೈವೇಟ್ ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಪಕ್ಷಾತೀತ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಆ ಕಾರ್ಯಕ್ರಮದಲ್ಲಿ ಬನ್ನಿ ಟೀ ಕುಡಿದೆ ಅಂದರು. ಇನ್ನು ಸೌಜನ್ಯ ಟೀಗೆ ಆಹ್ವಾನ ಮಾಡಿದಾಗ ಭಾರತೀಯ ಸಂಸ್ಕೃತಿಯಲ್ಲಿ ಸಹಜ ಬರ್ತಕ್ಕಂಥದ್ದು. ಬಂದಿದ್ದೀವಿ, ಟೀ ಕುಡಿಸಿದ್ದೀವಿ, ಬಾಯ್ ಬಾ ಅಂದರೂ ಹೋಗ್ತಾಯಿದ್ದೀವಿ ವಾಪಸ್.